ಸವದತ್ತಿ ಗ್ರಾಮದ ಸಮಸ್ಯೆ ಕುರಿತು ಪ್ರಶ್ನೆ ಮಾಡಿದ ಯುವಕನ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಅವರ ಸಂಬಂಧಿಗಳಿಂದ ಹಲ್ಲೆ ನಡೆದಿರುವಂತಹ ಆರೋಪ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಿಂದೋಗಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಟೋಪೋಜಿ ಹಾಗೂ ಅವರ ಸಂಬಂಧಿಗಳು ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮದ ಹನುಮಂತ ಕರಿಕಟ್ಟಿ 30 ವರ್ಷ ಆರೋಪಿಸಿದ್ದಾರೆ. ಶಾಲೆ ಪಕ್ಕದ ರಸ್ತೆಯಲ್ಲಿ ನಿಂತಿರುವ ಚರಂಡಿ ನೀರಿನ ಸಮಸ್ಯೆಯನ್ನು ಪಿಡಿಒ ಗಮನಕ್ಕೆ ತಂದ ವೇಳೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ರಸ್ತೆ ಮೇಲೆ ನಿಂತ ಚರಂಡಿ ನೀರಿನಲ್ಲೇ ಶಾಲೆ, ಅಂಗನವಾಡಿ ಮಕ್ಕಳು ಹಾಗೂ ಸಾರ್ವಜನಿಕರು ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಬಗ್ಗೆ ದುರಸ್ತಿ ಮಾಡುವಂತೆ ಹನುಮಂತ್ ಮನವಿ ಮಾಡಿದ್ರು. ಈ ಸಂದರ್ಭ ಏಕಾಏಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಪ್ಪಲಿಯಿಂದ ಹಲ್ಲೆ ನಡೆಸಿ ಬೆನ್ನು ಕಚ್ಚಿದ್ದಾರೆ ಎಂದು ಆರೋಪಿಸಲಾಗಿದೆ. ಪಿಡಿಒ ಎದುರಲ್ಲಿ ಅಧ್ಯಕ್ಷ ಸೇರಿ ಅವರ ಸಂಬಂಧಿಗಳು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಲ್ಲದೆ ಹಲ್ಲೆಗೈದವರು ಹನುಮಂತ ಅವರ ಮನೆಗೆ ನುಗ್ಗಿ ತಾಯಿ ಹಾಗೂ ಅಜ್ಜಿಯ ಮೇಲೆ ಬಡಿಗೆ ಹಾಗೂ ಸಲಿಕೆಯಿಂದ ಹಲ್ಲೆ ನಡೆಸಿದ್ದು, ತಾಯಿಯ ತಾಳಿ ಕಿತ್ತುಕೊಂಡ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮಗಳ ಕುರಿತು ಪ್ರಶ್ನೆ ಮಾಡಿದ್ದೇ ಈ ಹಲ್ಲೆಗೆ ಕಾರಣ ಎಂದು ಹನುಮಂತ್ ಆರೋಪಿಸಿದ್ದಾರೆ. ನಾನು ಹನುಮಂತ ಕರಿಕಟ್ಟಿ. ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಊರಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನೋಡುತ್ತಾ ಬಂದಾಗ ಸಿಂದೋಗಿ ಗ್ರಾಮ ಶಾಲೆಯಲ್ಲಿ ಪಕ್ಕದಲ್ಲಿ ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಅದನ್ನು ಪಿಡಿಒ ಅವರಿಗೆ ಹೇಳಿ ಅಭಿವೃದ್ಧಿಗೆ ಇದು ಮಾಡಂತ ಹೇಳಿದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲೇ ಇದ್ದರು. ಅವರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ಚಪ್ಪಲಿಂದ ಹೊಡೆದರು ಕೇಳಿದ್ದಕ್ಕಾಗಿ. ಮತ್ತು ಅವರ ಕುಟುಂಬಸ್ಥರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಡಿ ಟೋಪೋಜಿ ಹಾಗೂ ಅವರ ಸಹೋದರನಾದ ಗುತ್ತಿಗೆದಾರ ಮಂಜುನಾಥ್ ಬೇರೆ ಹಾಗೂ ಮಂಜುನಾಥ್ ರಾಜು ಬೇರೆ ಹಾಗೂ ಮಾಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ, ಬಾಳಪ್ಪ ಮುತ್ತು ಟೋಪೋಜಿ ಅವರು ಕೂಡ ಹಲ್ಲೆ ಮಾಡಿರ್ತಾರೆ. ಮತ್ತು ನನ್ನ ಎಲ್ಲ ಮುಗಿದ ಮೇಲೆ ಮನೆ ಕಳಿಸಿದಾಗ ನಮ್ಮ ಮನೆ ಹತ್ರ ಬಂದು ಕೊಡ್ಲಿ ಮತ್ತು ಕುಡುಗೋಲುಗಳನ್ನು ತೆಗೆದುಕೊಂಡು ಬಂದು ಶಲಿಕೆಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿರ್ತಾರೆ. ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ತಮ್ಮ SP ಸಾಹೇಬರಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಗೃಹ ಮಂತ್ರಿಯಲ್ಲೂ ಕೇಳಿಕೊಳ್ಳುತ್ತೇನೆ. ಈ ಬಡವರ ಮೇಲೆ ಈ ಥರ ಹಲ್ಲೆಗಳು ಭಾಳ ಆಗ್ತಿರುತ್ತವೆ. ಅದಕ್ಕಾಗಿ ನಮ್ಮ ಮೇಲೆ ಬಡವರಿಗೆ ರಕ್ಷಣೆ ಕೊಡಲಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಹಲ್ಲೆಗಳು ನಡೀತಿರುವುದು ಅಮಾನ್ಯ ದೃಶ್ಯವಾಗಿರುತ್ತವೆ. ಆದ ಕಾರಣ ನಮಗೆ ರಕ್ಷಣೆ ಕೊಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಹನುಮಂತ್ ಕರಿಕಟ್ಟಿ. ನಾನು ಸಿಂದೋಗಿ ಗ್ರಾಮದವನಾಗಿದ್ದು, ಇವತ್ತಿನ ದಿವಸ ಸಿಂದೋಗಿಯಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನು ನಮ್ಮ ಶಾಲೆ ಹತ್ತಿರ ನೀರು ನಿಂದಿರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಪಿಡಿಒ ಅವ್ರನ್ನ ಕೇಳುತ್ತಿದ್ದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವ್ರ ಕುಟುಂಬಸ್ಥರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಮತ್ತು ಅಲ್ಲಿಂದ ಬಂದು ನನ್ನ ಮನೆಗೆ ಕಳಿಸಿದಾಗ ಮನೆಯ ಮೇಲೆ ಬಂದು ಕೌಟುಂಬಿಕವಾಗಿ ಎಲ್ಲರೂ ಬಂದು ಹಲ್ಲೆ ಮಾಡಿ ಮಾರಣಾಂತಸ್ತ್ರಗಳಿಂದ ಹೊಡೆದಿರುತ್ತಾರೆ ಮತ್ತು ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಿರುತ್ತಾರೆ. ಅಧ್ಯಕ್ಷರಾದ ಡಿ ಟೋಪೋಜಿ ಹಾಗೂ ಅವರ ಕುಟುಂಬಸ್ಥರು, ಗುತ್ತಿಗೆದಾರರಾದ ಮಂಜು ಬೇರೆ, ರಾಜು ಬೇರೆ, ಮುತ್ತಪ್ಪ ಟೋಪೋಜಿ, ಮಾಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ ಅವರು ಬಂದು ಹಲ್ಲೆ ಮಾಡಿರುತ್ತಾರೆ. ಆದ ಕಾರಣ ಮಾನ್ಯ SP ಸಾಹೇಬ್ರವ್ರ ಮೇಲೆ ಬಡವರ ಮೇಲೆ ಕಾಳಜಿ ತಗೊಂಡು ಸ್ವಲ್ಪ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಕ್ಕಳ ಅನುಕೂಲಕ್ಕಾಗಿ ಕೇಳಿದ್ದಕ್ಕಾಗಿ ಹಲ್ಲೆ ಮಾಡಿರುತ್ತಾರೆ. ಹಲ್ಲೆಯಿಂದ ಗಾಯಗೊಂಡ ಹನುಮಂತ ಹಾಗೂ ವೃದ್ಧೆಯನ್ನು ಸವದತ್ತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೃಷ್ಣ ಕಾಂಬಳೆ, KMM ನ್ಯೂಸ್, ಬೆಳಗಾವಿ.